ಗುಡ್ ನ್ಯೂಸ್. ಬ್ಯಾಂಕ್ ಸಾಲ ಹಾಗೂ ಖಾಸಗಿ ಸಂಸ್ಥೆಗಳಿಂದ ಸಾಲ ಪಡೆದುಕೊಂಡು ನೀವು ಇನ್ನೂ ಹಣವನ್ನ ಮರುಪಾವತಿ ಮಾಡಿಲ್ವಾ? ಹಾಗಾದರೆ ಇದೀಗ ಇಲ್ಲಿ ನಿಮಗೆ RBIಯು ಭರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದೆ. ಹೌದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಯು ಇದೀಗ ಯಾರು ಸಾಲ ಪಡೆದುಕೊಂಡಿದ್ದಾರೆ, ಖಾಸಗಿ ಹಣಕಾಸು ಸಂಸ್ಥೆಗಳು, ಸಾರ್ವಜನಿಕ ವಲಯದ ಬ್ಯಾಂಕುಗಳು, ಖಾಸಗಿ ಬ್ಯಾಂಕುಗಳು ಸೇರಿದಂತೆ ಚಿಕ್ಕ ಪುಟ್ಟ ಲೇವಾದೇವಿಗಾರರು ಹಾಗೂ ಸಂಘ ಸಂಸ್ಥೆಗಳು, ಹೀಗೆ ಹಲವು ಬಗೆಯ ಹಣಕಾಸು ಸಂಸ್ಥೆಗಳಿಂದ ನೀವು ಏನಾದರೂ ಸಾಲವನ್ನ ಪಡೆದುಕೊಂಡಿದ್ದು ನೀವು ಇನ್ನೂ ಇಲ್ಲಿಯವರೆಗೂ ಸಾಲವನ್ನ ಮರುಪಾವತಿ ಮಾಡಿಲ್ವಾ? ಹಾಗಾದರೆ ವೀಕ್ಷಕರೇ, ನಿಮಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹೌದು, RBIಯು ಹೊಸ ನಿಯಮವನ್ನ ಇದೀಗ ಜಾರಿಗೆ ಮಾಡಿದ್ದು ಗ್ರಾಹಕರ ಸಿಬಿಲ್ ಸ್ಕೋರ್ ಹಾಳಾಗದಂತೆ ಎಚ್ಚರ ವಹಿಸಲು RBIಯು ಈ ನಿಯಮ ಜಾರಿಗೆ ತಂದಿದೆ. ಹೌದು, ಏನಿದು ಹೊಸ ರೂಲ್, ಹೊಸ ನಿಯಮ ಎಂದು ತಿಳಿಯೋಕು ಮುನ್ನ ವೀಕ್ಷಕರೇ, ತಪ್ಪದೆ ಈ ನಮ್ಮ ಕನ್ನಡ ಆಲ್ರೌಂಡ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನ ಮರೆಯಬೇಡಿ. ಗ್ರಾಹಕರಿಗೆ ಅನುಕೂಲವಾಗುವ ಈ ಹೊಸ ನಿಯಮದ ಪ್ರಕಾರ ಗ್ರಾಹಕರು ಪಡೆದುಕೊಂಡಿರುವ ಸಾಲವನ್ನು ಯಾರು ಮರುಪಾವತಿ ಮಾಡಿಲ್ಲ ಅಂಥವರ ಸಿಬಿಲ್ ಸ್ಕೋರ್ ಹಾಳಾಗುತ್ತೆ. ಹೀಗಾಗಿ ಇನ್ನು ಮುಂದೆ ಗ್ರಾಹಕರ ಸಿಬಿಲ್ ಸ್ಕೋರ್ ಹಾಳಾಗದಂತೆ ಎಚ್ಚರಿಕೆ ವಹಿಸಲು ನೀವು ಎಲ್ಲಿ ಸಾಲವನ್ನ ಪಡೆದುಕೊಂಡಿದ್ದೀರಿ ಅಂತಹ ಸಂಸ್ಥೆಯು 30 ದಿನಗಳ ಒಳಗಾಗಿ ಗ್ರಾಹಕರಿಗೆ ಸಿಬಿಲ್ ಸ್ಕೋರ್ಗೆ ದೂರು ನೀಡುವ ಮೊದಲು ಎಲ್ಲ ಸಾಲ ಪಡೆದುಕೊಂಡಿರುವ ಗ್ರಾಹಕರಿಗೆ ನೋಟಿಸ್ ಅನ್ನ ನೀಡಬೇಕಾಗುತ್ತೆ. ಇಲ್ಲದಿದ್ದರೆ ಅಂತಹ ಸಂಸ್ಥೆಯ ಮೇಲೆ ಪ್ರತಿದಿನಕ್ಕೆ 100 ರೂಪಾಯಿ ದಂಡವನ್ನ ಕಟ್ಟಬೇಕಾಗುತ್ತೆ ಎಂದು ಅಧಿಕೃತವಾಗಿ RBI ಹೊಸ ರೂಲ್ ಜಾರಿ ಮಾಡಿದ್ದು, ಬ್ಯಾಂಕ್ ಅಥವಾ NBFC ಗ್ರಾಹಕರ ಕ್ರೆಡಿಟ್ ವರದಿ ನೋಡಿದಾಗ ಗ್ರಾಹಕರ ಕ್ರೆಡಿಟ್ ರೇಟಿಂಗ್ ಸುಧಾರಿಸಲು ಬೇಕಾದ ಮಾಹಿತಿಯನ್ನ ನೀಡಬೇಕು ಎಂದು RBI ಸೂಚಿಸಿದೆ. ಕ್ರಿಸಲ್, ಸಿಬಿಲ್, ಅಮೆರಿಕನ್ ಎಕ್ಸ್ಪ್ರೆಸ್ ಇತ್ಯಾದಿ ಕ್ರೆಡಿಟ್ ಬ್ಯೂರೋಗಳಿಗೆ ಇದು ಅನ್ವಯಿಸುತ್ತೆ ವೀಕ್ಷಕರೇ.